ಈ ಹಿಂದೆ ನಮ್ಮ ತಾತನ ಕಾಲದಲ್ಲೆಲ್ಲ 12 ಜನ ಮಕ್ಕಳಿರ್ತಿದ್ರು. ವ್ಯವಸಾಯ ಬಿಟ್ಟರೆ ಬೇರೆ ಕೆಲಸ ಇರ್ತಿರಲಿಲ್ಲ. ಕಿತ್ತು ತಿನ್ನೋ ಬಡತನ, ಅನ್ನಕ್ಕೂ ಪರದಾಡುವಂಥ ಪರಿಸ್ಥಿತಿ. ಹೀಗಿದ್ರೂ ಕೂಡ ಒಂದು ಡೈವರ್ಸ್ ಆಗ್ತಾ ಇರಲಿಲ್ಲ, ಒಂದು ಕೊಲೆಗಳಾಗ್ತಾ ಇರಲಿಲ್ಲ, ಅಥವಾ ಆತ್ಮಹತ್ಯೆಗಳಾಗ್ತಾ ಇರಲಿಲ್ಲ. ಎಲ್ಲರೂ ಚೆನ್ನಾಗಿರ್ತಾಯಿತ್ತು. ಈಗ ನೋಡಿದ್ರೆ ಆಳು ಕಾಳು, ಕೈ ತುಂಬ ಸಂಬಳ, ಓಡಾಡೋದು ಕಾರು, ಒಂದೇ ಹೆಂಡ್ತಿ, ಒಂದೇ ಮಗು. ಆದರೂ ಗಂಡ ಹೆಂಡ್ತಿನ ಕೊಲೆ, ಹೆಂಡ್ತಿ ಗಂಡನ ಕೊಲೆ, ಇಲ್ಲಾಂದ್ರೆ ಆತ್ಮಹತ್ಯೆ, ಇಲ್ಲಾಂದ್ರೆ ಮಕ್ಕಳನ್ನು ಸಾಯಿಸಿ ಅವರೂ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಏನಾಗ್ತಾ ಇದೆ ಅಂತ ಗುರುಗಳೇ? ನೋಡಿ, ಈ ಫಾಸ್ಟ್ ಲೈಫ್ ಏನಿದೆ, ನೀವು ಏನು ಬಯಸ್ತೀರಿ ಗಂಟೆಗಳಲ್ಲಿ ಕೈಗೆ ಸಿಗ್ತಾ ಇದೆ. ನಿಮ್ಗೆ ಏನೇ ಒಂದು ವಸ್ತು ತಗೋಬೇಕು ಅಂದರೂ ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮ್ಮ ಮನೆಗೆ 15 ನಿಮಿಷದಲ್ಲಿ ಬರ್ತದೆ, ಊಟ 20 ನಿಮಿಷದಲ್ಲಿ ಬರ್ತದೆ. ಏನೋ ಒಂದು ದೊಡ್ಡ ವಸ್ತು ತೊಗೋಬೇಕು ಅಂದರೆ ನಿಮಗೆ ಸಂಜೆ ಅಷ್ಟರಲ್ಲಿ ಬುಕ್ ಮಾಡಿದರೆ ಬರ್ತದೆ. ಮತ್ತು ಅದನ್ನೆಲ್ಲ ಪಡೀಲಿಕ್ಕೆ ಇವತ್ತು ಹಣ ಕೂಡ ಅಷ್ಟೇ ಚೆನ್ನಾಗಿ ಹರಿತಾ ಇದೆ. ಶೇಕಡ ಒಂದು 40-50% ಜನರಲ್ಲಾದರೂ ಈ ಹಣದ ಹರಿವಿಕೆ ಏನಿದೆ ಇವತ್ತು ತುಂಬ ಚೆನ್ನಾಗಿದೆ ಗ್ಲೋಬಲೈಸೇಷನ್ ಕಾರಣದಿಂದಾಗಿ. ಇಷ್ಟು ಜನಕ್ಕೆ ಸುಲಭ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಅದೇ ನೀವು ಹಿಂದೆ ಒಂದು ಏನನ್ನೇ ತಿನ್ನಬೇಕಾದ್ರೂ ಹೊಲೆಯನ್ನು ಹತ್ತಿಸಿ ಅದನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಈ ಒಂದು ಕಾಫಿನೇ ಕುಡಿಬೇಕಾದರೂ 15 ನಿಮಿಷ ಬೇಕಾಗಿತ್ತು. ಕಡಿಮೆ ಅಂದರೆ 15 ನಿಮಿಷ ಹಿಂದೆ ಬೇಕಾಗಿತ್ತು. ಆದರೆ ಇವತ್ತು ಹಂಗೆಲ್ಲ ಇನ್ಸ್ಟೆಂಟ್ ಕಾಫಿ ಸಿಗ್ತಾ ಇದೆ. ನಿಮಗೆ ವಿತಿನ್ 2 ಮಿನಿಟ್ಸಲ್ಲಿ ಹಾಲೊಂದು ಬಿಸಿ ಮಾಡಿದರೆ ಅದಕ್ಕೆ ಪೌಡ್ರ್ ಹಾಕಿ ಕಾಫಿ ರೆಡಿ ಮಾಡ್ಬೋದು. ಅಂದರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಹೋದಾಗೆ ನಮ್ಮಲ್ಲಿ ಸಂಯಮ, ತಾಳ್ಮೆ ಕಡಿಮೆ ಆಗ್ತಾ ಇದೆ. ಹಿಂದಿನ ನಮ್ಮ ಸ್ತ್ರೀಯರಲ್ಲಿ ಅಡುಗೆ ಮಾಡೋ ಪದ್ಧತಿ ಏನಿತ್ತು, ಅದು ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ಹೊಗೆಯೋದಿರ್ಬೋದು, ಮಸಾಲ ಅರಿಯೋದಿರ್ಬೋದು, ಪ್ರತಿಯೊಂದಕ್ಕೂ ಅದರ ಪ್ರೋಸೆಸ್ ಇತ್ತಲ್ಲ, ಅವರಲ್ಲಿ ತನಗೆ ತಾನೇ ತಾಳ್ಮೆ ಉಂಟಾಗ್ತಾ ಇತ್ತು. ನೀವೊಂದು ಖಾರವನ್ನೇ ಹರಿಯೋದನ್ನು ನೋಡಿ, ಹೌದು, ಒಳಕಲ್ ತೊಳೆದು ಅದಕ್ಕೊಂದು ರೆಡಿ ಮಾಡಿ ಪ್ರಿಪ್ರೇಷನ್ ಇತ್ತಲ್ಲ, ಆ ಪ್ರೋಸೆಸ್ ಇತ್ತಲ್ಲ, ಆ ತಾಳ್ಮೆ ಇರಬೇಕು. ನೀವು ಅನ್ನ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ, ನೀವು ಹಿಂದೆ ನಾನು ಇತ್ತೀಚೆಗೂ ಹಳ್ಳಿ ಕಡೆ ಕೆಲವು ಕಡೆ ನೋಡಿದ್ದೀನಿ, ಇವತ್ತು ಕೂಡ ಅಕ್ಕಿಯನ್ನು ಅವರೇ ಪೌಡ್ರ್ ಮಾಡ್ಕೊಳ್ತಾರೆ ಆ ರುಬ್ಬೋ ಕಲ್ಲಿನಿಂದಾಗಿ. ಈ ಎಲ್ಲ ಪ್ರೋಸೆಸ್ ಏನಿತ್ತು ನಿಮಗೇ ಗೊತ್ತಿಲ್ಲದೆ ನೀವೇನು ಮಾಡ್ತೀರಿ ಅದು ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ತದೆ ಅಂತ ನಾವು ಹೇಳೋದು. ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದಲ್ಲಿ ನೀವೇನು ಯೋಚನೆ ಮಾಡ್ತೀರಿ, ನೀವೇನು ಕಾರ್ಯ ಮಾಡ್ತೀರಿ, ಅದು ನಾಳೆಯ ದಿನವನ್ನು ನಿರ್ಧಾರ ಮಾಡ್ತದೆ ಅಂತ. ಅದಕ್ಕೆ ಕರ್ಮ ಅಂತ ಕರಿತೀವಿ. ಆದರೆ ಇವತ್ತಿನ ಕರ್ಮ ಆ್ಯಕ್ಷನ್ಸ್ ಹೇಗಿದೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಚಿಟಿಕೆ ಹೊಡೆಸಲು ನಿಮ್ಗೆ ವಸ್ತುಗಳು ಬರ್ತಾ ಇದೆ. ಯಾವುದೋ ಊರಿಗೆ ಹೋಗಬೇಕಾದ್ರೆ, ನೀವು ಡೆಲ್ಲಿಗೆ ಹೋಗಬೇಕಾದ್ರೆ ಹಿಂದೆ ದಿನಗಟ್ಟಲೆ ಬೇಕಾಗಿತ್ತು. ಇವತ್ತು ನೀವು 1.5 ಗಂಟೆನಲ್ಲಿ ಡೆಲ್ಲಿ ರೀಚ್ ಆಗ್ತೀರಿ. ಅಂದರೆ ಎಲ್ಲವೂ ಸುಲಭ ಆಗ್ತಾ ಇದೆ. ಆ ಸುಲಭವ ಎಲ್ಲವೂ ಆಗಿ ಸುಲಭವಾಗಿ ಎಲ್ಲವೂ ನಿಮಗೆ ಕೈಗೆ ಸಿಗ್ತಾ ಸುಲಭವಾಗಿ ಎಲ್ಲ ಕಡೆ ನೀವು ತಲುಪ್ತಾ ನಿಮ್ಮ ಒಳಗೆ ಏನು ಜ್ಞಾನ ಬೆಳಿಬೇಕಾಗಿತ್ತೋ ಅದರ ಬದಲು ತಾಳ್ಮೆ ಕಡಿಮೆ ಆಗ್ತಾ ಇದೆ. ಎಲ್ಲದಕ್ಕೂ ಅವಸರ ಹೆಚ್ಚಾಗ್ತಾ ಇದೆ. ಈ ಅವಸರ ಅವಘಡಕ್ಕೆ ಕಾರಣ ಅಂತ ಒಂದು ಮಾತಿದೆಯಲ್ಲ, ಹಾಗಾಗಿ ಎಲ್ಲವೂ ತಕ್ಷಣಕ್ಕೆ ಬೇಕು ಅನ್ನೋ ನಿರ್ಧಾರಗಳು, ನಮ್ಮಲ್ಲಿ ಸಂಯಮ, ತಾಳ್ಮೆ, ಆ ಸಂಸ್ಕಾರ ಏನಿದೆ ಅದು ಕಡಿಮೆ ಆಗ್ತಾ ಇರೋ ಕಾರಣದಿಂದಾಗಿ ಕುಟುಂಬಗಳಲ್ಲಿ ತಮಗೇ ಗೊತ್ತಿಲ್ಲದೆ ಜಗಳಗಳು ಶುರು ಆಗ್ತಾ ಇದೆ. ಎಲ್ಲವೂ ಬೇಕು ಮತ್ತು ನಾನು ದುಡಿತಾ ಇದ್ದೀನಿ, ನನಗೂ ಸರಿ ಸಮಾನವಾದ ಹಕ್ಕಿದೆ ಅನ್ನೋ ಕಾರಣ, ಈ ಥರದ ಬೇರೆ ಬೇರೆ ದಿಕ್ಕಿನಿಂದಾಗಿ ಯಾವಾಗ ಸಮಾನ ಮನಸ್ಕರ ಸ್ಥಿತಿ ಇರಲ್ಲ. ಈಗ ನೋಡಿ, ಹಿಂದೆ ಗಂಡ ಹೊಲಕ್ಕೆ ಹೋದರೆ ಹೆಂಡತಿ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಸಹಕಾರ ಆಗೋ ಹಾಗೆ ಬದುಕ್ತಾ ಇದ್ರು. ಇವತ್ತು ಗಂಡ ಒಂದು ಕೆಲಸ ಮಾಡ್ತಾನೆ, ಹೆಂಡತಿ ಒಂದು ಕೆಲಸ ಮಾಡ್ತಾರೆ. ಇಬ್ಬರು ಕೂತು ಮಾತಾಡೋದಕ್ಕೂ ಸಮಯ ಇಲ್ಲ. ಎಲ್ಲರೂ ದೂರ ಹತ್ತಿರ ಇದ್ದರು, ಒಂದೇ ಮನೆಯಲ್ಲಿದ್ದರು, ಒಂದೇ ಸೂರಿನ ಕೆಳಗಿದ್ರು, ಒಂದು ಮನಸ್ಸಿನ ಸ್ಥಿತಿಗಳು ತುಂಬ ದೂರ ಆಗ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಏನು ಸಂಸ್ಕಾರ ಬರಬೇಕಾಗಿತ್ತು, ನಾವು ಮದುವೆ ಆಗಿರೋದೇ ಈ ಕುಟುಂಬಕ್ಕಾಗಿ, ಮುಂದಿನ ಸಂತಾನ ಬೆಳವಣಿಗೆ ಆಗಬೇಕು, ಈ ಕುಟುಂಬ ಬೆಳಿಬೇಕು, ಈ ಕಾನ್ಸೆಪ್ಟ್ಗಳೇನಿತ್ತು ಇದೆಲ್ಲವೂ ಈಗ ಜನರಲ್ಲಿ ಹೋಗ್ಬಿಡ್ತಾ ಇದೆ. ಕ್ಷಣಿಕ ಸುಖ ಮತ್ತು ಕ್ಷಣಿಕವಾಗಿ ಏನು ಸಿಗ್ತಾ ಇದೆ ಆ ಮೆಟಲಿಸ್ಟಿಕ್ ಲೈಫ್, ಅದರ ಸಂತೋಷದ ಹಿಂದೆ ಬಿದ್ದು ನಮ್ಮ ಲೈಫ್ ಟೈಮ್ನ ಒಂದು ಸಂತೋಷ ಏನಿದೆ, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕೆ ನಮ್ಮ ಜೊತೆ ಒಬ್ಬ ಬೇಕು ಅನ್ನೋದು ಏನಿದೆ, ಇವತ್ತಿಲ್ಲ ಎಲ್ಲೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಡ್ತೀವಿ. ನಮಗೇನೋ ಫೀಲ್ ಆಗ್ತಾ ಇದ್ದ ತಕ್ಷಣ ಒಂದು ರೀಲ್ ಮಾಡಿ ಹಾಕ್ಬಿಟ್ಬಿಡ್ತೀವಿ. ನಮ್ಮ ಪರ್ಸನಲ್ ಲೈಫ್ನು ಹೇಗಂದ್ರೆ ಹಾಗೆ ಪಬ್ಲಿಕ್ ಲೈಫ್ ತಂದುಬಿಟ್ಟಿದ್ದೀವಿ. ಎಲ್ಲಿವರೆಗೆ ಅಂದರೆ ಬಟ್ಟೆ ಬದಲಾಯಿಸೋದನ್ನು ಇವತ್ತು ನಾವು ರೀಲ್ ಮಾಡಿಬಿಟ್ಟು 4 ಜನಕ್ಕೆ ತೋರಿಸೋ ಮನಸ್ಥಿತಿ ಬರ್ತಾ ಇದೆ. ಅಂದರೆ ಈ ಎಲ್ಲ ಕಾರಣದಿಂದಾಗಿ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಹೊಡಕಾಗ್ತಾ ಇದೆ. ಆದರೆ ನಮ್ಮ ಪರಂಪರೆ, ನಮ್ಮ ಏನು ಭಾರತದ ಪರಂಪರೆ ಏನಿತ್ತು, ಒಂದು ಕೂಡು ಕುಟುಂಬ. ನೀವು ದೂರದಲ್ಲೇ ಕುಟುಂಬಗಳಿದ್ರು, ನಮ್ಮ ಹಬ್ಬ ಹರಿದಿನಗಳು, ಆಚರಣೆಗಳು, ನಮ್ಮ ಕಾರ್ಯಗಳು ಹೇಗಿತ್ತು ಅಂದರೆ
ನನಗಾಗಿ ಮಾತ್ರ ಬದುಕ್ತಾ ಇಲ್ಲ, ನನ್ನ ನಂಬಿದ 4 ಜನ ಇದ್ದಾರೆ, ಅವ್ರಿಗಾಗಿ ಬದುಕಬೇಕು ಅನ್ನುವಂಥ ಒಂದು ಸಣ್ಣ ಕಾನ್ಸೆಪ್ಟ್ ಇತ್ತು, ನಿಸ್ವಾರ್ಥ ಭಾವ ಇತ್ತು. ಈಗ ಏನಿದೆ ನಾವು ತಂತ್ರದಲ್ಲಿ ಹೇಳ್ತೀವಿ ಅದು ಪಶುಭಾವ ಅಂತ. ನಾನು ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು, ನನ್ನ ಹತ್ರ ಹಣ ಇರಬೇಕು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವಂಥ ತೀರ ಸ್ವಾರ್ಥ ಭಾವ, ಅದನ್ನು ತಾಮಸಿಕ ಸ್ವಾರ್ಥ ಅಂತ ಕರಿಬಹುದು. ಈ ಭಾವ ಹೆಚ್ಚಾಗ್ತಾ ಇರೋದ್ರಿಂದ ಕುಟುಂಬಗಳು ಹೊಡಿತಾ ಇದೆ, ಹಾಳಾಗ್ತಾ ಇದೆ. ಹಾಗೆ ಹಾಳಾಗ್ತಾ ಡಿಪ್ರೆಸ್ಗೂ ಒಳಗಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಮಾನಸಿಕವಾದಂಥ ರೋಗಗಳಿಗೆ ಇವತ್ತು ಭಾರತದವರು ತುತ್ತಾಗ್ತಾ ಇದ್ದಾರೆ. ಇದನ್ನೆಲ್ಲ ಹಿಂದೆ ನಾವು ವಿದೇಶದಲ್ಲಿ ಕೇಳ್ತಾ ಇತ್ತು. ಈ ಕೊಲೆಗಳಿರ್ಬೋದು, ತಾಯಿ ಗೊರಕೆ ಹೊಡೋದು ಅಂತ ಯಾರೋ ಸಾಯಿಸಿದ್ರು, ಈ ಥರ ಏನೇನೋ ವಿಕೃತವಾದಂಥ ನ್ಯೂಸ್ಗಳನ್ನು ನಾವು 15-20 ವರ್ಷಗಳ ಹಿಂದೆ ವಿದೇಶದಲ್ಲಿ ಹೀಗಾಯ್ತಂತೆ ಅಂತ ಕೇಳ್ತಾ ಇದ್ವು. ಆದರೆ ಇವತ್ತು ಆ ಎಲ್ಲ ಅವ್ರು ಚೇಂಜ್ ಆಗೋಕ್ಕೆ ಶುರುವಾಗಿದ್ದಾರೆ, ಈ ಪರಂಪರೆಯನ್ನು ಅನುಸರಿಸಕ್ಕೆ ಅವ್ರು ಶುರುವಾಗಿದ್ದಾರೆ. ಆದರೆ ಭಾರತದವರು ಅವರನ್ನೇ ವಿಕೃತಿ ಮಾಡಿಕೊಂಡು ಅವರ ಲೈಫನ್ನು ಯಾಕಾಗಿ ಹಣ ಬೇಕು ಗೊತ್ತಿಲ್ಲ, ಯಾಕಾಗಿ ದುಡಿತಾ ಇದ್ದೀನಿ ಗೊತ್ತಿಲ್ಲ, ಯಾಕಾಗಿ ನಾನು ಬದುಕಬೇಕು ಗೊತ್ತಿಲ್ಲ, ಹೀಗೆ ಗೊತ್ತು ಗುರಿ ಇಲ್ಲದೆ ಏನಾದರೂ ನೀವು ಕೇವಲ ಆ ಕ್ಷಣದ ಸುಖಕ್ಕಾಗಿ ಶುರು ಮಾಡಿದರೆ ಈ ರೀತಿಯ ವಿಕೃತಿಗಳೇ ಹೆಚ್ಚಾಗ್ತದೆ, ಡೈವರ್ಸ್ಗಳು ಹೆಚ್ಚಾಗ್ತದೆ, ಸುಸೈಡ್ಗಳು ಹೆಚ್ಚಾಗ್ತದೆ. ಯಾಕೆ? ಮಾನಸಿಕ ಒತ್ತಡಗಳು ಹೆಚ್ಚಾಗ್ತದೆ. ಆದಾಗ ಅವ್ರು ಏನು ಮಾಡ್ತಾ ಇದ್ದೀವಿ ಅಂತ ಪರಿವೇ ಇಲ್ಲದೆ ಒಂದು ಅನ್ಯ ಮಾರ್ಗಗಳನ್ನು, ವಿಕೃತ ಮಾರ್ಗಗಳ ಕಡೆಗೆ ಹೋಗ್ತಾರೆ.